ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಕಾಡಿನಲ್ಲಿ ವಿದ್ಯಾ ಪ್ರೆಗ್ನೆಂಟ್ ಅಲ್ಲ ಅನ್ನೋ ವಿಷಯ ಎಲ್ರಿಗೂ ಕೂಡ ಗೊತ್ತಾಯ್ತಾ? ದೇವರ ಮುಂದೆ ಸತ್ಯ ಆಚೆ ಬಂತ. ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಕಾಡಿಗೆ ಹೋದಂತಹ ಭದ್ರನನ್ನು ಕಾಪಾಡೋದಕ್ಕೆ ವಿದ್ಯಾ ಕೂಡ ಹೋಗ್ತಾಳೆ. ಇಲ್ಲಿ ಅಪ್ಪ ಕೂಡ ಹೋಗ್ತೀನಿ ಅಂದಾಗ ಅವರ ಅಧಿಕಾರ ಅಡ್ಡ ಬರುತ್ತೆ. ಆದರೆ ವಿದ್ಯಾಗೆ ನಿಜಕ್ಕೂ ಯಾವುದೂ ಕೂಡ ಕೌಂಟ್ ಆಗೋದಿಲ್ಲ. ತನ್ನ ಗಂಡನ ಪ್ರಾಣ ಉಳಿಸ್ಬೇಕು, ನನ್ನ ಗಂಡನಿಗೆ ಹೆಚ್ಚು ಕಡಿಮೆ ಆಗಿದ್ರೆ ಏನು ಮಾಡೋದು, ಹೋದರೆ ಅವರ ಜೊತೆಯಾಗೆ ಹೊರಟೋಗ್ಬಿಡೋಣ ಅಂತ ತೀರ್ಮಾನ ಮಾಡಿದಂತಹ ವಿದ್ಯಾ ಧೈರ್ಯವಾಗಿ ಆ ಕಾಡಿನಲ್ಲಿ ನುಗ್ತಾಳೆ. ಇದರ ನಡುವೆ ಅಲ್ಲಿ ಇದ್ದಂತಹ ರುದ್ರದ ಎಂತಕ್ಕಂತಹ ಗಜ ಇಲ್ಲಿ ಭದ್ರನ ಮೇಲೆ ನೀನು ದಾಳಿ ಮಾಡಬೇಕಾಗಿರುತ್ತೆ. ಅಷ್ಟರಲ್ಲಿ ಇಲ್ಲಿ ಭದ್ರ ಆ ರುದ್ರನಿಂದ ತಪ್ಪಿಸ್ಕೊಂಡು ಹೋಗಿ ಒಂದು ಹಳ್ಳದಲ್ಲಿ ಬಿದ್ದಿರ್ತಾರೆ. ಇದರ ನಡುವೆ ವಿದ್ಯಾ ಕೂಡ ಅಲ್ಲಿಗೆ ಬರ್ತಾಳೆ. ವಿದ್ಯಾ ಪರಿಸ್ಥಿತಿಯಲ್ಲಿ ನಿಜಕ್ಕೂ ಕೂಡ ಯಾರೂ ಕೂಡ ಒಂದು ಡಿಸಿಷನನ್ನು ತಗೋತಿರ್ಲಿಲ್ಲ. ಅಂಥ ಒಂದು ಪರಿಸ್ಥಿತಿಯಲ್ಲಿಲ್ಲೂ ವಿದ್ಯಾ ಆದರೂ ಕೂಡ ಯಾವುದಕ್ಕೂ ಜಗ್ಗದೆ ಬಗ್ಗದೆ ಹೆದರದೆ ತನ್ನ ಗಂಡನಿಗೋಸ್ಕರ ಕಾಡಿಗೆ ಬಂದಳು. ಇಲ್ಲಿ ಕಾಡಿನ ಒಂದು ರುದ್ರನ ಕೈಗೆ ಸಿಕ್ಕಿ ಬಿದ್ದಂತಹ ವಿದ್ಯಾಳನ್ನು ಮತ್ತೆ ಕಾಪಾಡಿದ್ದು ಭದ್ರಾನೇ. ಕೊನೆಗೂ ಭದ್ರ ಮತ್ತು ವಿದ್ಯಾ ಒಂದಾಗ್ತಾರೆ. ಅದೇ ಒಂದು ಕಾಡಿನಲ್ಲಿ ನಿಜಕ್ಕೂ ಕೂಡ ಅವರಿಬ್ಬರ ನಡುವೆ ಮತ್ತೊಮ್ಮೆ ಪ್ರೀತಿ ಅನ್ನೋದು ಚಿಗುರು ಹೊಡೆಯುತ್ತೆ ಅಂತಾನೆ ಹೇಳ್ಬೋದು. ಇದರ ನಡುವೆ ಕತ್ತಲಾಗತ್ತೆ, ನೀನು ಮೇಲೆ ಎದ್ಬಿಡೋಣ ಅಂತ ಅನ್ಕೋತಾರೆ. ಕೊನೆಗೂ ಇಲ್ಲಿ ವಿದ್ಯಾಳನ್ನ ಮೇಲೆ ತರಿಸೋದ್ರಲ್ಲಿ ಭದ್ರ ಯಶಸ್ವಿ ಆಗ್ತಾರೆ. ವಿದ್ಯಾ ಏನೋ ಮೇಲೆ ಬರ್ತಾಳೆ, ಬಟ್ ಭದ್ರಂಗೆ ಬರೋಕೆ ಆಗ್ತಿಲ್ಲ. ಮೇಲ್ಗಡೆ ಬರೋಕ್ಕೆ ಸಾಧ್ಯ ಆಗದೆ ಇದ್ದಾಗ ಈ ಕಡೆ ವಿದ್ಯಾ ಏನು ಮಾಡಲಿ, ನಾನು ಇಲ್ಲಿ ಏನೂ ಸಿಗ್ತಾನೆ ಇಲ್ವಲ್ಲ ಇವರನ್ನ ಕರ್ಕೊಳ್ಳೋಕೆ ಅಂತ ಅಂದ್ಕೊಂಡಿದ್ದೆ. ಎಲ್ಲ ಕಡೆ ಹುಡುಕ್ತಾಳೆ. ಕೊನೆಗೂ ಕೂಡ ಒಂದು ಜಾಲಿ ರೀತಿ ಇರ್ತಕ್ಕಂಥ ಒಂದು ದಾರದ ರೀತಿ ಇರ್ತಕ್ಕಂಥ ಆ ಒಂದು ಪೊದೆ ಸಿಗತ್ತೆ. ಅದನ್ನು ಇಟ್ಕೊಂಡೆ ಅದನ್ನು ಮುಖಾಂತರ ಇಲ್ಲಿ ಭದ್ರನನ್ನು ಆ ಒಂದು ಕೆರೆಯಿಂದ ಹೊರಗಡೆ ತೆಗಿತಾಳೆ. ಕೊನೆಗೂ ವಿದ್ಯಾ ಮತ್ತು ಭದ್ರ ಇಬ್ಬರು ಕೂಡ ಸೇಫ್ ಆಗಿದೆ. ಕೊನೆಗೂ ಕೂಡ ನಾವು ಈ ಹಳ್ಳದಿಂದ ಹೊರಗಡೆ ಬಂದ್ವಿ ಅಂತ ಹೇಳಿ ಖುಷಿ ಪಡ್ತಿದ್ದಾರೆ ಭದ್ರ ಮತ್ತು ವಿದ್ಯಾ. ತದನಂತರ ಅಲ್ಲಿ ಒಂದು ಮರದ ಮೇಲೆ ಕೂತ್ಕೋತಾರೆ. ಬಿಕಾಸ್ ಇಲ್ಲಿ ಆನೆ ಬಂದರೆ ಏನು ಮಾಡೋದು ಅನ್ನೋ ಕಾರಣಕ್ಕೆ. ಅಷ್ಟರಲ್ಲಿ ಇಲ್ಲಿ ಭದ್ರನಿಗೆ ಆ ಒಂದು ಹೂವು ಕಾಣಿಸ್ಕೊಳ್ಳುತ್ತೆ. ಅದೇ ಹೂವಿಗೋಸ್ಕರನೇ ಭದ್ರ ಕಾಡಿಗೆ ಬಂದಿದ್ದು. ಕೊನೆಗೂ ಕತ್ತಲಲ್ಲಿ ಸೂರ್ಯನ ಬೆಳಕಲ್ಲಿ ಆ ಚಂದ್ರಕಿರಣ ಹೂವನ್ನು ನೋಡಿದ್ದೆ ಇಲ್ಲಿ ಭದ್ರಂಗೆ ತುಂಬಾ ಖುಷಿ ಆಗಿಬಿಡತ್ತೆ. ನಾನು ಬಂದಿದ್ದಂತಹ ಉದ್ದೇಶ ಈಡೇರ್ಬಿಡ್ತು. ಕೊನೆಗೂ ನನಗೆ ಚಂದ್ರಕಿರಣ ಹೂವು ಕಾಣಿಸ್ಬಿಡ್ತು ಅಂತ ಹೇಳಿ ಅದನ್ನು ಕಿತ್ಕೊಂಡಾಗ ಈ ಕಡೆ ವಿದ್ಯಾಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಏನಪ್ಪ ಮಾಡೋದು, ಈ ಹೂ ತಗೊಂಡು ಹೋಗಿ ಗೌಡ್ರು ದೇವ್ರ ಮುಂದೆ ಇಟ್ಟರೆ ಖಂಡಿತವಾಗ್ಲೂ ದೇವಿ ಸತ್ಯವನ್ನು ಹೇಳ್ತಾರೆ. ಅದು ಹಚ್ಕೊಳ್ದೆ ಇದ್ದಾಗ ಕೊನೆಗೂ ನನ್ನ ವಿಷಯ ಗೊತ್ತಾಗ್ಬಿಡತ್ತೆ ಅಂತ ಹೇಳಿ ಭಯ ಪಡ್ಕೊತಿರ್ತಾರೆ. ಇದರ ನಡುವೆ ಏನು ಮಾಡೋದು, ಇನ್ನೂ ಕೂಡ ಸಿಕ್ತಿಲ್ವಲ್ಲ ಅವರಿಬ್ರು ಅಂತ ಹೇಳಿ ಪೊಲೀಸವರು ತುಂಬಾ ಹುಡುಕ್ತಿರ್ತಾರೆ. ನಂತರ ಕ್ಯಾಮ್ರಾನ ಬಿಡ್ತಿದ್ದಾಗನೇ ಅಲ್ಲಿ ಭದ್ರ ಮತ್ತು ವಿದ್ಯಾ ಇರೋದು ಗೊತ್ತಾಗುತ್ತೆ. ಅಲ್ಲೇ ಇದ್ದಾರೆ ನೋಡಿ, ಕೊನೆಗೂ ಸಿಕ್ಬಿಟ್ರು ಅಂತ ಅಂದ್ಕೊಂಡಿದ್ದೆ. ಈ ಕಡೆ ಭದ್ರ ಮತ್ತು ವಿದ್ಯಾ ಅವರ ನೀವು ಎಲ್ಲಿದ್ದೀರಾ ಅಲ್ಲೇ ಇರಿ, ನಿಮ್ಗೆ ಏನಾದ್ರು ನಮ್ಮ ಧ್ವನಿ ಕೇಳಿಸ್ತಾ ಇದ್ರೆ ನಾವು ಈಗಲೇ ಬಂದು ನಿಮ್ಮನ್ನು ಕಾಪಾಡ್ತೀವಿ ಅಂತ ಹೇಳ್ತಾರೆ. ವಿದ್ಯಾ ಮತ್ತು ಭದ್ರಂಗೆ ಆ ಧ್ವನಿ ಕೂಡ ಕೇಳಿಸುತ್ತೆ. ತುಂಬಾ ಖುಷಿ ಆಗ್ತದೆ ಅವರಿಬ್ರಿಗೂ ಕೂಡ. ಕೊನೆಗೂ ನಾವು ಸೇಫ್ ಆಗಿ ಕಾಡಿಂದ ಆಚೆ ಹೋಗ್ಬೋದು ಅಂತ ಹೇಳಿ ಕೊನೆಗೂ ಆ ಪೊಲೀಸ್ ಅವರು ಬರ್ತಾರೆ. ಬಂದಿದ್ದೆ ಕೊನೆಗೂ ನೀವು ಸಿಕ್ಬಿಟ್ರಲ್ಲ, ಎಷ್ಟು ಸಮಾಧಾನ ಆಯಿತು ಗೊತ್ತಾ ಅಂತ ಹೇಳಿ ಇನ್ಸ್ಪೆಕ್ಟರ್ ಹೇಳ್ತಿದ್ದಾರೆ. ಸರಿ ಆಯಿತು ಬನ್ನಿ ಅಂತ ಹೇಳಿದ್ದ. ಇತ್ತ ಕಡೆ ಮೆಸೇಜನ್ನು ಕೊಡೋಕೆ ರೆಡಿ ಆಗ್ತಾರೆ ಪೊಲೀಸವರು. ಈ ಕಡೆ ಅಲ್ಲಿ ಶಿವರಾಮೇಗೌಡರು ಇಲ್ಲ, ನನ್ನ ಮಗನ ನಾನು ಹೋಗಲೇಬೇಕು, ನೋಡಲೇಬೇಕು, ನನ್ನ ಮಗ ಇಲ್ಲದೆ ನನ್ನಿಂದ ಬದುಕೋಕೆ ಆಗೋದೇ ಇಲ್ಲ, ನನ್ನ ಮಗ ಹೋದರೆ ನಾನು ಹೋಗ್ಬಿಡ್ತೀನಿ ಅಂತಾನೆ ಕಾಡಿಗೆ ನುಗ್ತೀನಿ ಅಂತ ಶಿವರಾಮೇಗೌಡರು ರೆಡಿಯಾಗಿ ನುಗ್ತಿರ್ತಾರೆ. ಬಟ್ ಅಲ್ಲಿ ಪೊಲೀಸವರು ತಡೆಯೋಕೆ ಮುಂದಾಗ್ತಿರ್ತಾರೆ. ಬೇಡ ಸರ್, ಇಲ್ಲಿ ತನಕ ಬಂದ್ರಿ ಅಲ್ವಾ, ಮುಂದೆ ಹೋಗೋಕೆ ಸಾಧ್ಯ ಇಲ್ಲ ಅಂತ. ಬಟ್ ಶಿವರಾಮೇಗೌಡರು ಹಠ ಮಾಡಿ ಹೋಗೋಕೆ ಮುಂದಾಗ್ತಾರೆ. ಅಷ್ಟರಲ್ಲಿ ಪೊಲೀಸವರು ನಮಗೆ ವೈದ್ಯ ಮತ್ತು ಭದ್ರ ಅವರು ಸಿಕ್ಕಿದ್ದಾರೆ, ಕರ್ಕೊಂಡು ಬರ್ತಾ ಇದ್ದೀವಿ ಅಂತ ಹೇಳ್ತಾರೆ. ವಿಷಯಕ್ಕೆ ಹೇಳ್ತಿದ್ದಾಗಿ ಶಿವರಾಮೇಗೌಡರು ಪೊಲೀಸ್ ಎಲ್ಲರೂ ಕೂಡ ಖುಷಿ ಆಗಿಬಿಡ್ತಾರೆ. ಅಷ್ಟರಲ್ಲಿ ಗೋವಿಂದ್ ಅವರು ಹಾಗೆ ಕ್ವಾಟ್ಲೆ ಕೂಡ ಅಲ್ಲಿಗೆ ಬರ್ತಾರೆ. ನೀವು ಯಾಕೆ ಬರೋಕೆ ಹೋದ್ರಿ ಅಂದಾಗ ಇನ್ನೇನು ಮಾಡೋದು ವಿಷಯ ಗೊತ್ತಾಗ್ತಿದ್ದಾಗೆ ಮನೆಯಲ್ಲಿ ನಮಗೆ ಸಮಾಧಾನವಾಗಿ ಇರೋಕ್ಕಾಗಲಿಲ್ಲ, ಹಾಗಾಗಿ ಬಂದ್ಬಿಟ್ವಿ ಅಂತ ಹೇಳ್ತಾರೆ. ಸರಿ ಆಯಿತು, ಅವರು ಅಲ್ಲಿ ಬಂದಿರಬಹುದು ಕೆಳಗಡೆ, ಅಲ್ಲಿಗೆ ಹೋಗೋಣ ಅಂತ ಹೇಳಿ ಹೊರಡ್ತಾರೆ ಶಿವರಾಮೇಗೌಡರು. ಬಟ್ ಅಷ್ಟರಲ್ಲಿ ಪೊಲೀಸವರು ಇವರು ಇರೋ ಜಾಗಕ್ಕೆ ಭದ್ರ ಮತ್ತು ವಿದ್ಯಾಳನ್ನು ಕರ್ಕೊಂಡು ಬರ್ತಾರೆ. ಈ ಕಡೆ ಊರಿನ ಮಂದಿ ಅಜ್ಜಿ ಹಾಗೆ ಆ ಊರಿನ ಯಜಮಾನರು ಕೂಡ ಇದ್ದಾರೆ. ಕೊನೆಗೂ ನನ್ನ ಮಗ ಸಿಕ್ಬಿಟ್ಟ, ನನ್ನ ಮಗ ಬದುಕಿ ಬಂದ್ಬಿಟ್ಟ ಅಂತ ಹೇಳಿ ಶಿವರಾಮೇಗೌಡರು ಮಗನನ್ನು ಹಗ್ ಮಾಡ್ತಾರೆ. ಮಗನೇ ನಿನ್ಗೇನಾದರೂ ಹೆಚ್ಚು ಕಡಿಮೆ ಆಗದಿದ್ರೆ ನಾನು ಬದುಕ್ತಿದ್ದೆ ಅಂತ ಅನ್ಕೋತಿದ್ಯಾ ಅಂತ. ನಂತರ ಏನಮ್ಮ ನೀನು ಯಾಕೆ ಒಳಗಡೆ ಹೋಗ್ಬಿಟ್ಟೆ ಅಂತ ಹೇಳಿ ಶಿವರಾಮೇಗೌಡರು ಸುಸಿಯನ್ನು
ಮಾತನ್ನು ಕೇಳಿದಾಗ ಇನ್ನೇನು ಮಾಡೋದು, ನನ್ನ ಗಂಡಂಗೆ ವಾಚ್ ಸಿಗ್ತಿದ್ದಾಗೆ ನನ್ನ ಗಂಡಂಗೆ ಏನಾಯಿತು ಅಂತ ಹೇಳಿ ಗಾಬರಿ ಆಗೋಯ್ತು. ನನ್ನ ಗಂಡಂಗೆ ಹೆಚ್ಚು ಕಡಿಮೆ ಆದರೆ ಖಂಡಿತ ನನ್ನ ಜೀವ ಉಳಿತಾ ಇರಲಿಲ್ಲ. ಅದಕ್ಕೋಸ್ಕರ ಏನು ಬೇಕಿದ್ರೂ ಆಗಲಿ, ಬದುಕಿದ್ರೆ ನನ್ನ ಗಂಡನ ಜೊತೆ, ಸತ್ರೆ ನನ್ನ ಗಂಡನ ಜೊತೆ ಅಂತ ತೀರ್ಮಾನ ಮಾಡಿಕೊಂಡೆ ಒಳಗಡೆ ನುಗ್ಬಿಟ್ಟೆ ಅಂತ ಹೇಳಿ ಶಿವರಾಮೇಗೌಡರು ಬಳಿ ವಿದ್ಯಾ ತಿಳಿಸ್ತಾಳೆ. ಶಿವರಾಮೇಗೌಡರು ನೇರವಾಗಿ ಮಾತಾಡುವುದಿಲ್ಲ, ಗೋವಿಂದ ಅವರ ಮುಖಾಂತರ ವಿದ್ಯಾ ಬಗ್ಗೆ ಮಾತನಾಡ್ತಿದ್ದಾರೆ. ನಿಜಕ್ಕೂ ನನಗೆ ವಿದ್ಯಾ ಬಗ್ಗೆ ಹೆಮ್ಮೆ ಆಗ್ತದೆ. ಆಕೆ ನನ್ನ ಮಗನಿಗೋಸ್ಕರ ಯಾವುದನ್ನು ಕೂಡ ಯೋಚನೆ ಮಾಡದೆ ಕಾಡಿಗೆ ಹೋದ್ಲು ಅಂತ ಹೇಳ್ತಾರೆ. ನಂತರ ಈ ಕಡೆ ಆದರೂ ಇಷ್ಟೆಲ್ಲ ಆಗೋಯ್ತಲ್ಲ, ಏನು ಮಾಡಬೇಕಿತ್ತು, ಹೆಚ್ಚು ಕಡಿಮೆ ಆಗಿದ್ದರೆ ಅಂತ ಹೇಳ್ತಿದ್ದಾಗೇನೆ ಈ ಕಡೆ ಕ್ವಾಟ್ಲೆ ಅದನ್ನೆಲ್ಲ ಯಾಕೆ ಯೋಚನೆ ಮಾಡ್ತಿದ್ರ ಮಾವ, ಈಗೆಲ್ಲ ಒಳ್ಳೇದಾಯ್ತಲ್ಲ ಬಿಡಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಇಲ್ಲಿ ಭದ್ರ ನಾನು ಚಂದ್ರಕಿರಣ ಹೂವನ್ನು ತೊಗೊಂಡು ಬಂದಿದ್ದೀನಿ, ನನಗೆ ಸಿಕ್ತು ಅಂದಾಗ ಅಜ್ಜಿ ಹೌದಾ ತಂದ್ಬಿಟ್ಯಾ, ಕತ್ಲೆಲೇ ತೊಗೊಂಡೆ ಅಲ್ವಾ ಅಂದಾಗ ಹೌದು ಕತ್ಲೆಲೇ ತೊಗೊಂಡಿದ್ದು ಬೆಳಕಲ್ಲಲ್ಲ ಅಂತ ಹೇಳ್ತಾರೆ. ಹಾಗಿದ್ರೆ ಬಾಯಿಲಿ ಇಲ್ಲಿ ಪೂಜೆ ಮಾಡು ಅಂತ ಹೇಳಿ ದೇವಿ ಬಳಿಗೆ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದಿದ್ದೆ ಅವತ್ತು ನಿನ್ನ ಮುಂದೆ ಒಬ್ಬರು ಪೂಜೆ ಮಾಡಿದ್ರಲ್ವಾ, ಅದೇ ರೀತಿಯಾಗಿ ನೀನು ಇಟ್ಟು ಪೂಜೆ ಮಾಡು ಅಂದಾಗ ಭದ್ರ ಕೂಡ ಅದೇ ರೀತಿಯಾಗಿ ಪೂಜೆ ಮಾಡಿ ತನಗೆ ಹೆಣ್ಣು ಮಗು ಕರುಣಿಸಮ್ಮ ಅಂತ ಕೇಳ್ಕೊತಾರೆ. ಇತ್ತ ಕಡೆ ಎಲ್ಲರೂ ಕೂಡ ಕೈ ಮುಗಿದು ಪ್ರಾರ್ಥನೆ ಮಾಡ್ತಿದ್ದಾರೆ. ಈ ಕಡೆ ವಿದ್ಯಾ ಏನವ ತಾಯಿ, ನನ್ನ ಉಡಲಲ್ಲಿರೋ ಸತ್ಯವನ್ನು ಹೊರಗಡೆ ತೆಗಿಬೇಕು ಅಂತ ಈ ರೀತಿ ಮಾಡ್ತಿದ್ಯಾ, ನನ್ನ ಗಂಡ ಹಚ್ಚಿರ್ತಕ್ಕಂಥ ದೀಪ ಹಚ್ಚಲಿಲ್ಲ ಅಂದರೆ ಏನು ಮಾಡೋದು, ಖಂಡಿತ ಹಚ್ಚೋದಿಲ್ಲ ಅಂತ ನಂಗೆ ಗೊತ್ತಿದೆ ಅಂತಾರೆ. ಈ ಕಡೆ ಭದ್ರ ನನಗೆ ಹೆಣ್ಮಗು ಆಗಬೇಕು ಅಂತ ಕೇಳ್ಕೊತಾರೆ. ಈ ಕಡೆ ಏನವ ಈಗ ಒಂದು ಸಮಸ್ಯೆ ಬಗೆಹರಿತು ಅಂದರೆ ಇನ್ನೊಂದು ಸಮಸ್ಯೆ ಕ್ರಿಯೇಟ್ ಆಗ್ತಿದೆಯಲ್ಲ ಅಂತ ಹೇಳಿ ಮೋನ ಅವರು ಕೂಡ ದೇವ್ರ ಹತ್ರ ಕೇಳ್ಕೊತಿದ್ದಾರೆ. ಇದರ ನಡುವೆ ವಿದ್ಯಾ ಅತ್ತೆ ಹತ್ರ ಏನತ್ತೆ ಮಾಡೋದು, ಈಗ ದೀಪ ಹಚ್ಕೊಳ್ಳೋದಿಲ್ಲ, ಆಗ ಹಚ್ಕೊಳ್ಳಿಲ್ಲ ಅಂದರೆ ಖಂಡಿತ ನನ್ನಿಂದ ಏನಾದರೂ ದೋಷ ಆಗಿದೆಯಾ ಹಾಗೆ ಹೀಗೆ ಅಂತ ಭದ್ರ ಅವರು ಇಲ್ಲೇ ಉಳ್ಕೊಂಡ್ಬಿಡ್ತಾರೆ. ಗೌಡ್ರು ಆಗಿ ಏನು ಮಾಡೋದು ಅತ್ತೆ, ನಿಜವಾಗ್ಲೂ ಕೂಡ ಸತ್ಯ ಹೇಳ್ಬಿಡೋಣ ಅತ್ತೆ, ಇಲ್ಲಾಂದರೆ ತೊಂದರೆ ಆಗಿಬಿಡತ್ತೆ, ಹೇಳ್ಬಿಡೋಣ ಅಂತಿದ್ದಾಗೆ ಈ ಕಡೆ ಮೋನೆ ಅವರು ಕೂಡ ನನಗೂ ಕೂಡ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ವಿದ್ಯಾ ಅಂತ ಹೇಳಿ ಅವರು ಕೂಡ ಚುಡುಪಡಿಸ್ತಿದ್ದಾರೆ. ತದನಂತರ ಈ ಕಡೆ ಹೇಳೋಣ ಅಂತ ವಿದ್ಯಾ ಮುಂದಾಗ್ತಾಳೆ. ಬಟ್ ಅಷ್ಟರಲ್ಲಿ ಹಚ್ಚಿದಂಥ ದೀಪ ಹಚ್ಕೊಂಡ್ಬಿಡತ್ತೆ. ಹಚ್ಕೊಂಡಿದ್ದೆ ದೇವಿ ಕರುಣೆ ನಿನ್ನ ಮೇಲೆ ಆಗಿದೆ, ಖಂಡಿತ ನಿನಗೆ ಹೆಣ್ಮಗು ಆಗತ್ತೆ ಅಂತ ಹೇಳಿ ಆ ಒಂದು ಅಜ್ಜಿ ಹೇಳಿದಾಗ ಭದ್ರಂಗೆ ತುಂಬ ಖುಷಿ ಆಗಿಬಿಡತ್ತೆ. ಆದರೆ ನಿಜವಾಗ್ಲೂ ಕೂಡ ಇದು ವಿದ್ಯಾಗೆ ಆತಂಕ ಆಘಾತ ತರಿಸ್ತಿದೆ. ಹೀಗಿದೆಲ್ಲ ಸಾಧ್ಯ ಅಂತ ಕೊನೆಗೂ ದೇವಿನೇ ನಮ್ಮನ್ನು ಕಾಪಾಡಿದ್ಲು ಅಂತ ಅಂದ್ಕೊಳ್ತಿದ್ದಾರೆ. ಬಟ್ ಆಲ್ರೆಡಿ ಒಡಲಲ್ಲಿ ಇರ್ತಕ್ಕಂತಹ ಆ ಒಂದು ಮಗುವಿನ ಗುಟ್ಟು ಇನ್ನೂ ಕೂಡ ವಿದ್ಯಾಗೆ ಗೊತ್ತಿಲ್ಲ. ಇವತ್ತು ಕಾಡಿನಲ್ಲಿ ನಡೆದಂಥ ಘಟನೆಯಿಂದ ಇಲ್ಲಿ ವಿದ್ಯಾ ಪ್ರೆಗ್ನೆಂಟ್ ಆಗಿರೋ ಸಾಧ್ಯತೆ ಇದೆ. ಅದೇ ಕಾರಣಕ್ಕೆ ದೇವಿ ಆ ರೀತಿಯಾಗಿ ಒಂದು ಸೂಚನೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಕೊನೆಗೂ ಕೂಡ ಎಲ್ರಿಗೂ ಕೂಡ ಶಿವರಾಮೇಗೌಡರು ಧನ್ಯವಾದವನ್ನು ತಿಳಿಸಿ ಅಲ್ಲಿಂದ ಹೊರಟು ಮನೆಗೆ ಬರ್ತಿದ್ದಾರೆ. ಈ ಕಡೆ ಮನೆಯಲ್ಲಿ ಅಜ್ಜಿ ಕಾಯ್ತಿದ್ದಾರೆ ಇನ್ನೂ ಬರಲಿಲ್ವಲ್ಲ ಅಂತ. ಕೊನೆಗೂ ಬರ್ತಿದ್ದಾಗೇ ಎಲ್ರಿಗೂ ಕೂಡ ಆರತಿ ಮಾಡಿ ಒಳಗಡೆ ಕರ್ಕೋತಾರೆ. ಏನೂ ಆಗಿಲ್ವಾ ಅಂತೆಲ್ಲ ಕಾಳಜಿ ಮಾಡಿ ವಿಚಾರಿಸ್ತಾರೆ. ನಂತರ ನಿಜಕ್ಕೂ ವಿದ್ಯಾ ಬಗ್ಗೆ ನನಗೆ ಹೆಮ್ಮೆ ಆಗ್ತದೆ, ತನ್ನ ಗಂಡಂಗೆ ಏನಾದರೂ ಆಗ್ಬಿಡುತ್ತೇನೋ ಅಂತ ಹೇಳಿ ಯಾವುದೇ ಯಾರನ್ನೂ ಕೂಡ ಕೇಳದೆ, ಯಾವುದೇ ಒಂದು ಇನ್ಸ್ಟ್ರಕ್ಷನ್ಸ್ಗೂ ಕೂಡ ಬಗ್ಗದೆ ಒಳಗಡೆ ಹೋಗೇ ಬಿಟ್ಟು ತನ್ನ ಗಂಡನನ್ನು ಕಾಪಾಡ್ಕೊಳ್ಳೋದಕ್ಕೆ ನಿಜಕ್ಕೂ ನನ್ನ ಸೊಸೆ ಮೇಲೆ ನನಗೆ ಹೆಮ್ಮೆ ಆಗ್ತದೆ, ನನ್ನ ಮುದ್ದು ಸೊಸೆ ಅಂತ ಹೇಳಿ ಕೊನೆಗೂ ಕೂಡ ಶಿವರಾಮೇಗೌಡರು ಸೊಸೆಯನ್ನು ಒಪ್ಕೊಂಡಿದ್ದಾಗಿದೆ. ಇದರಿಂದಾಗಿ ಈಶ್ವರಿ ಕೆಂಡ ಕಾರ್ತಿದ್ದಾರೆ. ಹಾಗಿದ್ರೆ ಮುಂದೇನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ ವೀಚ್ ಮಾಡೋದನ್ನು ಮರಿಬೇಡಿ.